ರಾಜ್ಯದಲ್ಲಿ 32 ವರ್ಷಗಳ ನಂತರ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮತ್ತೆ ಚುನಾವಣೆಗಳನ್ನು ನಡೆಸುವತ್ತ ರಾಜ್ಯ ಸರ್ಕಾರ ಗಮನ ಹರಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 2026-27ನೇ ಬಜೆಟಿನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಈ ವಿಷಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ, ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ರವರು ವಿವಿಧ ಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈಗೇಕೆ ರಾಜ್ಯ ಸರ್ಕಾರ ವಿದ್ಯಾರ್ಥಿ ಚುನಾವಣೆಯತ್ತ ಗಮನ ಹರಿಸುತ್ತಿದೆ? ಇದರ ಹಿಂದೆ ರಾಜ್ಯ ಸರ್ಕಾರದ ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ ಎಂದು ಪ್ರಶ್ನೆ ಉದ್ಭವಿಸುತ್ತಿದೆ. ಹಿಂದೆ 1989ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ವಿದ್ಯಾರ್ಥಿ ಚುನಾವಣೆಗಳನ್ನು ಏಕೆ ನಿಷೇಧಿಸಿತ್ತು ಹಾಗೂ ವಿದ್ಯಾರ್ಥಿ ಚುನಾವಣೆಗಳಿಂದ ರಾಜಕೀಯ ಪಕ್ಷಗಳು ಲಾಭ ಪಡೆದುಕೊಳ್ಳಬಹುದೇ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತವೆ. ಆದರೆ ರಾಜ್ಯ ಸರ್ಕಾರ ಹೇಳುವಂತೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಹೊಣೆಗಾರಿಕೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸಲು ಸಹಾಯ ಎಂದು ಪ್ರಸ್ತಾಪಿಸುತ್ತಿದೆ. ವೀಕ್ಷಕರೇ, ಹಿಂದೆ ರಾಜ್ಯದಲ್ಲಿ 70-80ರ ದಶಕದಲ್ಲಿ ವಿದ್ಯಾರ್ಥಿ ಚುನಾವಣೆ ಕೇವಲ ಕಾಲೇಜು ಚುನಾವಣೆಯಾಗಿ ಉಳಿಯದೆ ರಾಜಕೀಯ ಪಕ್ಷಗಳ ಪ್ರಭಾವಕ್ಕೆ ಒಳಗಾಗತೊಡಗಿದವು. ಅಂದಿನ ವಿದ್ಯಾರ್ಥಿ ಮುಖಂಡರಾಗಿದ್ದವರು ಇಂದು ಶಾಸಕರಾಗಿರುವ ಉದಾಹರಣೆ ನಮ್ಮಲ್ಲಿವೆ. ವೀಕ್ಷಕರೇ, ಕಾಲಕ್ರಮೇಣ ಯೂನಿವರ್ಸಿಟಿಗಳಲ್ಲಿ ಚುನಾವಣೆ ಸಂಬಂಧಿ ಗುಂಪುಗಾರಿಕೆ, ಘರ್ಷಣೆ, ವೈಷಮ್ಯ ಹೆಚ್ಚಾದವು. ಆ ಕಾರಣಕ್ಕೆ ಅಂದಿನ ರಾಜ್ಯ ಸರ್ಕಾರ ವೀರೇಂದ್ರ ಪಾಟೀಲ್ ರವರು 1989ರಲ್ಲಿ ವಿದ್ಯಾರ್ಥಿ ಚುನಾವಣೆಗಳನ್ನು ರಾಜ್ಯದಲ್ಲಿ ನಿಷೇಧಿಸಿದರು. ಇಲ್ಲಿ ಗಮನಿಸುವ ಇನ್ನೊಂದು ವಿಷಯ ಏನೆಂದರೆ, ವಿಶ್ವವಿದ್ಯಾಲಯದ ಚುನಾವಣೆಗಳು ನಮ್ಮ ರಾಜ್ಯ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯದಲ್ಲಿ ಅಂತ ಹೇಳಿಕೊಳ್ಳುವ ಪ್ರಭಾವವನ್ನು ಬೀರುವುದಿಲ್ಲ. ಆದರೆ ಉತ್ತರ ಭಾರತದ ಕೆಲವು ಯೂನಿವರ್ಸಿಟಿಗಳ ಚುನಾವಣೆಗಳು ಇಂದಿಗೂ ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆ ಹಾಗೂ ಪಕ್ಷದ ಶಕ್ತಿ ಪ್ರದರ್ಶನವಾಗಿ ಉಳಿದಿದೆ. ಅಂತಹ ಯೂನಿವರ್ಸಿಟಿಗಳಲ್ಲಿ JNU, ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಹಾಗೂ BHU, ಬಿಹಾರ್ ಹಿಂದೂ ಯೂನಿವರ್ಸಿಟಿ ಮುನ್ನೆಲೆಯಲ್ಲಿದೆ. ನಾವು ಸುದ್ದಿಯಲ್ಲಿ ಆಗಾಗ ಯೂನಿವರ್ಸಿಟಿ ಚುನಾವಣಾ ಗುಂಪುಗಳ ಘರ್ಷಣೆ ನೋಡಬಹುದು. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ 2017-18ರಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರುತ್ತೇವೆ. ಹಾಗೂ VP ಸಿಂಗ್ ಮತ್ತು ಚಂದ್ರಶೇಖರ್ ಅಂತಹ ಪ್ರಧಾನಿಯನ್ನು ನೀಡಿದ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಸಂಘರ್ಷದ ಸುದ್ದಿ ಆಗಾಗ ಬರುತ್ತವೆ. ವೀಕ್ಷಕರೇ, ದೇಶದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಚುನಾವಣಾ ಸಂಘರ್ಷ ಸಾಂದರ್ಭಿಕವಾಗಿ ಸೀಮಿತವಾದರೆ, ದೆಹಲಿಯ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ JNU ವಿದ್ಯಾರ್ಥಿಗಳ ಚುನಾವಣೆ ಮತ್ತು ವಿದ್ಯಾರ್ಥಿಗಳ ಹೋರಾಟಗಳಿಂದಲೇ ದೇಶದಲ್ಲಿ ಖ್ಯಾತಿ ಗಳಿಸಿದೆ. ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಮ್ಲೈಟ್ನಲ್ಲಿ ಬರುವ ಯುವ ರಾಜಕಾರಣಿ ಕನ್ಹಯ್ಯ ಕುಮಾರ್ ಕೂಡ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯ ಸ್ಟೂಡೆಂಟ್ ಯೂನಿಯನ್ನ ಅಧ್ಯಕ್ಷರಾದವರು. ವೀಕ್ಷಕರೇ, ಇಷ್ಟು ಈ ಸಂಚಿಕೆಯ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.